ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಬೃಹತ್ ಹೋರಾಟಗಳು ಆಗಿದೆ. ಧರ್ಮಸ್ಥಳ ವಿಚಾರವಾಗಿ ಸೆಪ್ಟೆಂಬರ್ 1ನೇ ತಾರೀಕು ರಾಜ್ಯ ಮಟ್ಟದ ಸಮಾವೇಶವನ್ನು ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರುಗಳು, ಹಾಲಿ ಮಾಜಿ ವಿಧಾನ ಪರಿಷತ್ತು, ವಿಧಾನಸಭೆ, ಲೋಕಸಭೆ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಹ ಆಗಮಿಸುತ್ತಾರೆ. ಬೇಡಿಕೆ ಸ್ಪಷ್ಟವಾಗಿದೆ. ಧರ್ಮಸ್ಥಳ ಚಲೋ ಕಾರ್ಯಕ್ರಮ 1ನೇ ತಾರೀಕು 2 ಗಂಟೆಗೆ ಬೃಹತ್ ಸಮಾವೇಶ ಮಾಡ್ತಾರೆ. ಒಂದು ಬೇಡಿಕೆ ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಸುದ್ದಿಯಾಗಿಲ್ಲ, ರಾಷ್ಟ್ರ ಇಲ್ಲ, ದೇಶ ವಿದೇಶಗಳಲ್ಲಿ, ಜರ್ಮನಿಯಿಂದ ಹಿಡಿದು ಬೇರೆ ಬೇರೆ ವಿದೇಶಗಳಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಪವಿತ್ರವಾದ ಕ್ಷೇತ್ರದ ಬಗ್ಗೆ ವಿಕೃತ ಮನಸ್ಸಿನ ಕಾಂಗ್ರೆಸ್ನವರು, ಇದು ಒಂದು ಷಡ್ಯಂತ್ರ ಕಾಂಗ್ರೆಸ್. ಇದರಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಉಂದಾಡಿದೆ, ಕೈವಾಡವಿದೆ. ಯಾಕಂದ್ರೆ ಈ ಕಾಂಗ್ರೆಸ್ ವಿದೇಶಿ ಸಂಸ್ಕೃತಿ, ಅಂತ ವಿದೇಶಿ ಸಂಸ್ಕೃತಿ ಬಂದಿದಂತವರು ವಿದೇಶಿ ಪರಂಪರೆ ಹೊಂದಿದಂತವರು ಯಾರೋ ಚಿನ್ನಯ್ಯ, ಸಮೀರು, ಗಿರೀಶ್ ಭಟ್ಟಣ್ಣ, ಸುಜಾತ ಭಟ್ಟು, ಇವರು ಮಹೇಶ್ ಚಂದ್ರ ಶೆಟ್ಟಿ, ತಿಮ್ರೋಡಿ, ಜಯಂತ್, ಇವ್ರ ಮುಖಾಂತರ ಇವರು ನೆಪ ಮಾತ್ರ. ಇದರಿಂದ ದೊಡ್ಡ ಒಂದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಈ ದಂಧೆ ಇದೆ ನೋಡಿ. ಸೆಂಥಿಲ್ ತಮಿಳುನಾಡಿನ MP ಸ್ಪಷ್ಟವಾಗಿ ಕೈವಾಡ ಇದೆ. ಎಲ್ಲ ಒಂದ್ ಕಡೆ ಈ ಷಡ್ಯಂತ್ರಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ವಿರುದ್ಧವಾಗಿ, ಪರಂಪರೆ ವಿರುದ್ಧವಾಗಿ ವಿದೇಶದಿಂದ ಹಣ ಬಂದಿರತಕ್ಕಂಥ ಅನುಮಾನ ಊಹೆ ನಮಗಿದೆ. ಹಾಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ NIA ವಹಿಸಲೇಬೇಕು. ಮೊನ್ನೆ ಗೃಹ ಸಚಿವರು ನನಗೆ ಇಲ್ಲಿಯ ಪೊಲೀಸು, ಇಲ್ಲಿ ಅಧಿಕಾರಿಗಳ ಬಗ್ಗೆ ಅಪನಂಬಿಕೆ ಅಂತ ಹೇಳಲ್ಲ, ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಇವರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಕ. ಇವರು ರಾಷ್ಟ್ರೀಯ ನಾಯಕರು ಸಿಕ್ಕಿರ್ತಾರೆ ಮತ್ತು ವಿದೇಶದಿಂದ ಹಣ ಹೊರ ಬಂದಿದೆ. ಇದನ್ನ NIA ವಹಿಸಲೇಬೇಕು, ED ವಹಿಸಬೇಕಂತ ಹೇಳಿ, ಯಾಕಂದ್ರೆ ಹಣ ವರ್ಗಾವಣೆ ಆಗಿದೆ. ಇದನ್ನ ಒತ್ತಾಯ ಮಾಡ್ತೀವಿ. ಧರ್ಮಸ್ಥಳ ಸಂಸ್ಥೆ ಮಹಿಳೆಯರಿಗೆ ಬದುಕನ್ನು ಕಟ್ಟಿಬಿಟ್ಟಿದೆ. ಅನ್ನದಾಸೋಹ, ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹದ ಮುಖಾಂತರ ಅನಗತ್ಯವಾಗಿ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ವೀರೇಂದ್ರ ಹೆಗಡೆ ಅವ್ರ ಕುಟುಂಬ ವರ್ಗದವರು, ಅವ್ರ ವಿರುದ್ಧ ಷಡ್ಯಂತ್ರ. ನಾವು ಹೇಳ್ತಾ ಇದೀವಿ, ಇವರು SIT ರಚನೆ ಮಾಡೋಕ್ಕಿಂತ ಮುಂಚೆ ಪೂರ್ವಪರ ಯೋಚನೆ ಮಾಡಬೇಕಾಯ್ತು. ಆ ವ್ಯಕ್ತಿಯ ಚಾರಿತ್ರ್ಯ ಹಿನ್ನೆಲೆ ಯೋಚನೆ ಮಾಡಬೇಕಾಯ್ತು. ಇಡೀ ಒಂದು ಅಸ್ಥಿ ಪಂಜರ ತಂದದಂದ್ರೆ, ಒಂದು ಪುಳ್ಳೆ ತಂದದಂದ್ರೆ ತರುವುದಕ್ಕೆ ಉಳೋದು. ಆದರೆ ಅವ್ರ ಕುಟುಂಬದ ಯಾರೇ ಇರ್ಬೋದು, ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅದನ್ನು ತೆಗೆಯುವುದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಹೊರತೆಗೆಯೋದಕ್ಕೆ ಅವಕಾಶನೇ ಇಲ್ಲ. ಅದನ್ನ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡಿಬೇಕು. ಯಾವುದೇ ಅನುಮತಿಯನ್ನು ಪಡೆದರೆ ಪುಳ್ಳೆ ತಂದ ತಕ್ಷಣ ಅವನು ಎಲ್ಲಿಂದ ಬಂದ, ಹೆಂಗ್ ಬಂದ, ಏನಂತ ತನಿಖೆ ಮಾಡಿ ಯೋಚನೆ ಮಾಡಿದ್ರು. ಯಾಕಂದ್ರೆ ಇವರಿಗೆ ಈ ಕಾಂಗ್ರೆಸ್ ವಿಕೃತ ಮನಸ್ಥರು, ಹಿಂದೂ ವಿರೋಧಿಗಳು. ಹಾಗಾಗಿ ನಾವು ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. 2 ಲಕ್ಷಕ್ಕೆ ಹೆಚ್ಚು ಜನ ಸೇರ್ತಾರೆ. ದಾವಣಗೆರೆ ಜಿಲ್ಲೆಯಿಂದಲೂ
10,000 ಜನ ಹೊರಡ್ತಾ ಇದೀವಿ. ದೊಡ್ಡ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ನಿಮ್ಮ ವಾಹನಗಳಲ್ಲಿ ಬರ್ಬೇಕಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದೀವಿ. ಇದು 100% ಷಡ್ಯಂತ್ರ. ಫಸ್ಟ್ ನಾವು ಹೇಳ್ತಿದೀವಿ, ಸೆಲ್ಫಿಯಲ್ಲಿ ಬಂದಿಸಿ ನಿಮಗೆ ತಾಕತ್ತಿದ್ರೆ ತಮಿಳುನಾಡಿನ MP ಬಂದಿಸಿದ್ರೆ ಎಲ್ಲ ಸತ್ಯಾಂಶ ಹೊರಗಡೆ ಬರುತ್ತೆ. ಇವ್ರಿಗೆ ತಾಕತ್ತಿಲ್ಲ, ಮೀಟ್ ಇಲ್ಲ ಕಾಂಗ್ರೆಸ್ನವರಿಗೆ. ಅದಕ್ಕೋಸ್ಕರ ಇವರು ಹಿಂದೂಗಳು ಕೇಸರಿ ಕಂಡ್ರೆ ಅಲರ್ಜಿ ಇವರಿಗೆ, ಕಾಂಗ್ರೆಸ್ಗೆ. ನೋಡಿ, ಬಾನು ಮುಸ್ತಾಕ್ ಒಬ್ಬ ಒಳ್ಳೆ ಸಾಹಿತಿ, ಲೇಖ. ಅದ್ರ ಬಗ್ಗೆ ನಮಗೆ ಅಭಿಮಾನ ಇದೆ. ನಾವು ಧರ್ಮ ಜಾತಿ ನೋಡಲ್ಲ. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ಬಂದು ನಾವು ಸ್ವಾಗತ ಮಾಡಿದ್ವಿ. ಆದರೆ ಅವರ ಲೇಖನವನ್ನು ಅನುವಾದ ಮಾಡಿದಂತ ದೀಪಾ ಬಸ್ತಿ ಅವರು ಅನುವಾದ ಮಾಡಿದ ಮೇಲೆ ಇದು ಗೊತ್ತಾಗಿದ್ದು, ಬೂಕರ್ ಪ್ರಶಸ್ತಿ ಬಂದದ್ದು. ನೀವು ವೋಟ್ ಬ್ಯಾಂಕಿಗೋಸ್ಕರ ಅವರನ್ನು ಆಹ್ವಾನ ಮಾಡ್ತೀರಿ. ಚಾಮುಂಡೇಶ್ವರಿ ಈ ನಾಡ ದೇವತೆ ಮೈಸೂರು ದಸರಾ ಉತ್ಸವಕ್ಕೆ ದೀಪಾ ಬಸ್ತಿ ಯಾಕೆ ಆಹ್ವಾನ ಮಾಡಲಿಲ್ಲ? ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ನಿನ್ನೆ ದಿವಸ ಸನ್ಮಾನ್ಯ DK ಶಿವಕುಮಾರ್ ಹೇಳ್ತಾರೆ ಅದು ಹಿಂದೂಗಳ ಆಸ್ತಿ ಅಲ್ಲ. DK ಶಿವಕುಮಾರ್ ನಿಮಗೆ ತಿಳಿಸರಿ ಇದ್ದಿಲ್ಲ, ಅದು ಹಿಂದೂಗಳ ಆಸ್ತಿ.